ನೆಕ್ಸ್ಟ್ ಇಸ್ ಡಿಡ್. ಡಿಡ್ ಅಂದರೆ ಮಾಡುತ್ತದೆ. ಸೊ ಈ ಡಿಡ್ ಎಂಬ ಪದ ನಾವು ಹೇಗೆ ಎಲ್ಲಿ ಬಳಸ್ತೀವಿ ಅಂತ ನೋಡೋಣ. ಸೊ ಡಿಡ್ ಎಂಬ ಪದ ನಾವು ಹಿಂದಿನ ಎಲ್ಲ ವಿಷಯಗಳೊಂದಿಗೆ ಪ್ರಶ್ನೆಗಳು ಮತ್ತು ನಕಾರಾತ್ಮಕಗಳಿಗೆ ಡಿಡ್ ಎಂಬ ಪದವನ್ನು ಬಳಸಬಹುದು. ಓಕೆ, ಸೊ ಹಿಂದಿನ ಎಲ್ಲ ವಿಷಯಗಳು ಅಂದರೆ ಪಾಸ್ಟಲ್ಲಿ ಅಂತ, ಅಂದರೆ ಭೂತಕಾಲದಲ್ಲಿ ಎಲ್ಲ ವಿಷಯಗಳೊಂದಿಗೆ ನಾವು ಡಿಡ್ ಎಂಬ ಪದವನ್ನು ಬಳಸಬಹುದು. ಸೊ ಡಿಡ್ ಎಂಬ ಪದ ನಾವು ಪ್ರಶ್ನೆಗಳಿಗೆ ಬಳಸಬಹುದು. ಈಗ ನಕಾರಾತ್ಮಕಗಳಿಗೆ ಅಂದರೆ ನೆಗೆಟಿವ್ ಸೆಂಟೆನ್ಸಸ್ಗಳಿಗೆ ಅಥವಾ ಋಣಾತ್ಮಕ ಸೆಂಟೆನ್ಸಸ್ಗಳಿಗೆ ನಾವು ಡಿಡ್ ನಾಟ್ ಎಂಬ ಪದವನ್ನು ಬಳಸ್ತೀವಿ. ಅರ್ಥ ಆಯ್ತಾ? ಈಗ ಉದಾಹರಣೆ ನೋಡೋಣ. ಸೊ ಈಗ ಉದಾಹರಣೆ ಪ್ರಶ್ನೆಗಳಿಗೆ ಮೊದಲು ನೋಡೋಣ. ಈಗ ಫಸ್ಟ್ ಒನ್, ಡಿಡ್ ದೇ ಗೋ ಟು ದ ಪಾರ್ಟಿ? ಅವರು ಪಾರ್ಟಿಗೆ ಹೋಗಿದ್ದಾರೆಯೇ? ಡಿಡ್ ಯು ಫಿನಿಶ್ ಯೋರ್ ಹೋಮ್ವರ್ಕ್? ನೀವು ನಿಮ್ಮ ಮನೆ ಕೆಲಸವನ್ನು ಮುಗಿಸಿದ್ದೀರಾ? ಓಕೆ, ಡಿಡ್ ಹಿ ಕಾಲ್ ಯು ಯೆಸ್ಟರ್ಡೇ? ಅವನು ನಿನ್ನೆ ನಿಮಗೆ ಕರೆ ಮಾಡಿದ್ದಾರಾ? ಓಕೆ, ಈ ಥರ ಕೇಳಬಹುದು. ಓಕೆ, ಸೊ ಈ 3 ವಾಕ್ಯಗಳಲ್ಲಿ ನಾವು ಡಿಡ್ ಎಂಬ ಪದವನ್ನು ನೋಡಬಹುದು. ಶಿ ಡಿಡ್ ಹರ್ ಲಾಂಡ್ರಿ ಯೆಸ್ಟರ್ಡೇ. ಅವಳು ನೆನ್ನೆ ತನ್ನ ಬಟ್ಟೆ ಒಗೆದಳು ಅಂತ ಹೇಳ್ಬೋದು. ಓಕೆ, ಲಾಂಡ್ರಿ ಅಂದರೆ ಬಟ್ಟೆಯನ್ನು ಕ್ಲೀನ್ ಮಾಡಿದಾಳೆ ಅಂತ ಹೇಳ್ಬೋದು. ಓಕೆ, ಅವಳು ನೆನ್ನೆ ತನ್ನ ಬಟ್ಟೆ ಒಗೆಯುತ್ತಿದ್ದಳು. ಓಕೆ, ದೇ ಡಿಡ್ ದೇರ್ ಬೆಸ್ಟ್ ಇನ್ ದ ಕಾಂಪಿಟೇಷನ್. ಅವರು ಸ್ಪರ್ಧೆಯಲ್ಲಿ ತಮ್ಮ ಅತಿ ಉತ್ತಮ ಪ್ರದರ್ಶನ ನೀಡಿದರು. ಓಕೆ, ಸೊ ಇಲ್ಲಿ ಡಿಡ್ ಎಂಬ ಪದ ನಾವು ಪ್ರಶ್ನೆಗಳಿಗೆ ಆಮೇಲೆ ಕೆಲವು ವಾಕ್ಯಗಳಿಗೆ ನಾವು ಭೂತಕಾಲದಲ್ಲಿದ್ದಾಗ ಅಥವಾ ಪಾಸ್ಟ್ ಟೆನ್ಸ್ನಲ್ಲಿ ಇದ್ದಾಗ ಹಿಂದಿನ ಕಾಲದಲ್ಲಿ ವಿಷಯಗಳಿಗೆ ನಾವು ಬಳಸಬಹುದು. ಈಗ ನೆಕ್ಸ್ಟ್ ಎಕ್ಸಾಂಪಲ್ ನೆಗೆಟಿವ್ ಅಲ್ಲಿ ನೋಡೋಣ. ಅಂದರೆ ಋಣಾತ್ಮಕವಾಗಿ ನಾವು ಈಗ ಸೆಂಟೆನ್ಸಸ್ಗಳನ್ನು ನೋಡೋಣ. ದೇ ಡಿಡ್ ನಾಟ್ ಗೋ ಟು ದ ಪಾರ್ಟಿ ಲಾಸ್ಟ್ ನೈಟ್. ಅವರು ಕಳೆದ ರಾತ್ರಿ ಪಾರ್ಟಿಗೆ ಹೋಗಲಿಲ್ಲ. ಶಿ ಡಿಡ್ ನಾಟ್ ಫಿನಿಶ್ ಹರ್ ಡಿನ್ನರ್. ಅವಳು ತನ್ನ ಊಟವನ್ನು ಮುಗಿಸಲಿಲ್ಲ. ವಿ ಡಿಡ್ ನಾಟ್ ಗೋ ಟು ದ ಬೀಚ್ ಲಾಸ್ಟ್ ವೀಕೆಂಡ್. ಕಳೆದ ವಾರಾಂತ್ಯದಲ್ಲಿ ನಾವು ಬೀಚ್ಗೆ ಹೋಗಲಿಲ್ಲ. ಹಿ ಡಿಡ್ ನಾಟ್ ಈಟ್ ಬ್ರೇಕ್ಫಾಸ್ಟ್ ದಿಸ್ ಮಾರ್ನಿಂಗ್. ಅವರು ಇಂದು ಬೆಳಿಗ್ಗೆ ಉಪಹಾರವನ್ನು ಸೇವಿಸಲಿಲ್ಲ. ಐ ಡಿಡ್ ನಾಟ್ ವಿಸಿಟ್ ದ ಮ್ಯೂಸಿಯಂ ಲಾಸ್ಟ್ ವೀಕೆಂಡ್. ಕಳೆದ ವಾರಾಂತ್ಯದಲ್ಲಿ ನಾನು ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಲಿಲ್ಲ. ಸೊ ಇಲ್ಲಿ 5 ವಾಕ್ಯಗಳಲ್ಲಿ ನಾವು ಡಿಡ್ ಜೊತೆ ನಾಟ್ ಎಂಬ ಪದವನ್ನು ನೋಡಬಹುದು. ಓಕೆ, ಡಿಡ್ ನಾಟ್ ಅಂದರೆ ಮಾಡಿಲ್ಲ, ಓಕೆ, ಸೇವಿಸಲಿಲ್ಲ, ಈ ಥರ ಪದಗಳನ್ನು ನಾವು ನೋಡ್ಬೋದು. ಓಕೆ, ಸೊ ನಾವು ಡಿಡ್ ಎಂಬ ಪದ ಹಿಂದಿನ ಎಲ್ಲ ವಿಷಯಗಳೊಂದಿಗೆ ಬಳಸಬಹುದು. ಪಾಸ್ಟ್ ಟೆನ್ಸಲ್ಲಿ, ಭೂತಕಾಲದಲ್ಲಿ ಎಲ್ಲ ವಿಷಯಗಳೊಂದಿಗೆ ಪ್ರಶ್ನೆಗಳಿಗೆ ಮತ್ತು ನೆಗೆಟಿವ್ ಸೆಂಟೆನ್ಸಸ್ಗಳಿಗೆ ನಾವು ಡಿಡ್ ಮತ್ತು ಡಿಡ್ ನಾಟ್ ಎಂಬ ಪದವನ್ನು ಬಳಸಬಹುದು.